ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇದರ ಬಗ್ಗೆ ಸಮಾಜ ಮತ್ತು ಸರ್ಕಾರ ಎರಡೂ ಕೂಡ ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟಿರುವ. ಯಾವುದಾದ್ರೂ ಒಂದು ಹುಲಿ ಆಕಸ್ಮಿಕವಾಗಿ ಏನಾದರೂ ತಿಳ್ಕೊಂಡ್ರೆ ಭಾಳ ದೊಡ್ಡ ವಿಚಾರ. ಅಂಥದ್ರಲ್ಲಿ 4 ಮರಿಗಳು ಒಂದು ತಾಯಿ ತಿಳ್ಕೊಂಡಿರುವಂಥದ್ದು ಆಘಾತಕಾರಿಯಾಗಿರೋ. ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಭಾಳ ಸ್ಪಷ್ಟ. ಹುಲಿ ರಿಸರ್ವ್ ಏರಿಯಾದಲ್ಲಿ ಭಾಳಷ್ಟು ಜನದಟ್ಟಣೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹುಲಿ ಅರಣ್ಯ ಪಕ್ಕದಲ್ಲೇ ರಿಸಾರ್ಟ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ಹುಲಿ ರಿಸರ್ವ್ ಏರಿಯಾದಲ್ಲೇ ಜನರು ಪಿಕ್ನಿಕ್ಗೆ ಹೋಗ್ತಾರೆ ಸಾಟರ್ಡೆ ಸಂಡೇ. ಇಷ್ಟೆಲ್ಲ ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಕಾರಣ. ಇದು ಅದರ ಒಂದು ಫಲಶ್ರುತಿಯಾಗಿ ಇದು ಆಗಿದೆ. ಇದರ ಸಂಪೂರ್ಣ ತನಿಖೆ ಆಗಲೇಬೇಕು. ಸಂಪೂರ್ಣ ತನಿಖೆಯಾಗಿ ಯಾರ್ಯಾರು ತಪ್ಪಿಸ್ತಿದ್ದಾರೆ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಒಂದು ತಾಯಿ ಮತ್ತು 4 ತಾಯಿ ಹುಲಿ ಮರಿಗಳು ಮೃತಪಟ್ಟಿದ್ದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ. ನನಗೆ ವೈಯಕ್ತಿಕವಾಗಿ ಭಾಳ ನೋವಾಗಿದೆ. ನನಗೆ ಮಾಹಿತಿ ಬಂದ ತಕ್ಷಣ ನಾನು ಉನ್ನತ ಮಟ್ಟದ ಒಂದು ಸಮಿತಿಯನ್ನು, ತನಿಖಾ ತಂಡವನ್ನು ರಚನೆ ಮಾಡಿದ್ದೇನೆ. ಮತ್ತು ಈಗಾಗಲೇ ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಮತ್ತು ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಲಾಗಿದೆ. ಇದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸುಮಾರು 563 ಹುಲಿಗಳಿದ್ದಾವೆ. ಇಡೀ ದೇಶದಲ್ಲೇ ಹುಲಿಗಳ ಸಂಖ್ಯೆ ಎಲ್ಲಕ್ಕಿಂತ ಜಾಸ್ತಿ ಅಂದರೆ 2ನೇ ಸ್ಥಾನದಲ್ಲಿ ಕರ್ನಾಟಕ ಇದ್ದು ನಮ್ಮೆಲ್ಲರಿಗೆ ಭಾಳ ಹೆಮ್ಮೆಯ ವಿಷಯವಾಗಿದೆ. ಹೀಗಾಗಿ ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಏನಾದರೂ ಲೋಪದೋಷಗಳಾದರೆ ಮತ್ತು ಇದರಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಉಪಗ್ರಹ ಆಧಾರಿತ ಚಿತ್ರಗಳ ಮುಖಾಂತರ, ಡ್ರೋನ್ಗಳ ಮುಖಾಂತರ ಮತ್ತು ಅಲ್ಲಿ ಜಾಸ್ತಿ ಗಸ್ತು ಮಾಡುವಂಥದ್ದರ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ನಮ್ಮದೇನು ಇವತ್ತು ವಿಜಿಲೆನ್ಸ್ ಇದೆ, ಆ ವಿಜಿಲೆನ್ಸನ್ನು ಸ್ಟ್ರೆಂಗ್ದನ್ ಮಾಡಿ ಮುಂಬರುವಂಥ ದಿನಮಾನಗಳಲ್ಲಿ ಇಂಥ ಘಟನೆಗಳು ನಡೆದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ನಾನು ಸೂಚನೆಯನ್ನು ಕೊಡಬೇಕು. ಜ್ಞಾನ ಭಾರತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರಿ ಸರ್, ಅಲ್ಲೇ ಆಗ್ತಾ ಇದೆಯಾ? ಲೀಗಲ್ ಇಶ್ಯೂಸ್ ಮೊನ್ನೆಲ್ಲ ಇವ್ರನ್ನ ನೈಸೂರು ಹತ್ರ ಲೆಕ್ಕದಲ್ಲಿ ಮಾತಾಡಿದ್ದೀನಿ, PDOನ ಕರೆದು ಮಾತಾಡಿದ್ದೀನಿ. ಕೆಲವು ಜಾಗ ಆಗಿದೆ, ಇನ್ನೊಂದು ಜಾಗ ಇತ್ತು. ಸ್ವಲ್ಪ ಆದಷ್ಟು ಮೆಟ್ರೋ ಹತ್ರ ಇರುವಂಥ ಜಾಗನ ಫೈನಲೈಸ್ ಮಾಡಿ. ಅಂದರೆ ಜ್ಞಾನ ಭಾರತಿ ಕ್ಯಾನ್ಸಲ್ ಆಯ್ತಾ ಸರ್? ಜ್ಞಾನ ಭಾರತಿ ಅಲ್ಲಿ ಸ್ವಲ್ಪ ಅವರೆಲ್ಲ ನಾನು ಫುಲ್ ಜ್ಞಾನ ಭಾರತಿಗೆ ಕೊಟ್ಬಿಡೋಣ ಎಲ್ಲ ಅಂತ ಹೇಳಿದೆ. ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಹಣನೂ ಸಿಕ್ಕಲಿ, ಇನ್ಸ್ಟಿಟ್ಯೂಷನ್ಗೆ ಅನುಕೂಲ ಆಗಲಿ ಅಂತ ಹೇಳಿದೆ. ಕೆಲವರೆಲ್ಲ ಗಲಾಟೆ ಮಾಡ್ತಾರೆ, ಲಿಟಿಗೇಷನ್ನು ಅವು ಇವು ಅಂತೆಲ್ಲ. ಯಾರಿಗೆ ಗಲಾಟೆ ಮಾಡ್ಕೊಂಡು ಯಾಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್, ಬೆಂಗಳೂರು ಹೊರಭಾಗದಲ್ಲ ಅಥವಾ ಒಳಭಾಗದಲ್ಲಿ ಏನಾದರೂ ಮಾಡ್ತೀರಾ? ಕಿಲೋಮೀಟರ್ ದೂರ ಹೋಗುತ್ತೆ ಏರ್ಪೋರ್ಟ್ ಇದೆ. ಅದು ನಮ್ಮ ದೊಡ್ಡ ಚಾಲೆಂಜ್ ಕೆಲಸ. ಓಕೆ, ಥ್ಯಾಂಕ್ ಯು ಸರ್. ಸರ್ ಇವತ್ತು ಕೆಂಪೇಗೌಡ ಜಯಂತಿ ಪ್ರಶಸ್ತಿ ಪ್ರದಾನ ಆಯಿತು. 1 ಲಕ್ಷ ಕೋಟಿ ಅನೌನ್ಸ್ ಮಾಡಿದ್ದೀವಿ. 1 ಲಕ್ಷ ಕೋಟಿ ಕೆಲಸವನ್ನು ಈಗಾಗಲೇ ಬೆಂಗಳೂರು ನಗರದಲ್ಲಿ ಕೂತ್ಕೊಳ್ಳಲಿಕ್ಕೆ ನಾವು ಯೋಜನೆ ಸಿದ್ಧತೆ ಮಾಡಿ ಟೆಂಡರ್ಗಳನ್ನ ಕರೆದಿದ್ದೇವೆ. ಹಣ ಇಲ್ಲದೆ ಒಂದು ಕಡೆ ಬ್ಯಾಂಕ್ ಗ್ಯಾರಂಟಿ ಕೂಡ ಸರ್ಕಾರ ಇವತ್ತು ಕೊಟ್ಟಿದೆ. ಮೆಟ್ರೋ ಇರ್ಬೋದು, ಪೆರಿಫೆರಲ್ ರಿಂಗ್ ರೋಡ್ ಇರ್ಬೋದು, ಫ್ಲೈಓವರ್ ಇರ್ಬೋದು, ಟನಲ್ ಇರ್ಬೋದು ಮತ್ತು ಬೇರೆ ಬೇರೆ ಅನೇಕ ಯೋಜನೆಗಳಿಗೆ ಈಗಾಗಲೇ ಕೊಟ್ಟಿದ್ದೇವೆ. ಸೊ ಅದಕ್ಕೆಲ್ಲ ಕೂಡ ನಾವು ಈಗಾಗಲೇ ರೂಪವನ್ನು ನಾವು ಮಾಡಿದ್ದೀವಿ. ಸರ್, ಸ್ಟೇಡಿಯಂ ಮಾಡೋ ಪ್ಲ್ಯಾನ್ ಮಾಡಿದ್ದೀರಾ ಸರ್? ಖಂಡಿತ ಒಂದು ಬೆಂಗಳೂರಿಗೆ ಮತ್ತೊಂದು ಸ್ಟೇಡಿಯಂ ಬೇಕು, ಭಾಳ ದೊಡ್ಡ ಸ್ಟೇಡಿಯಂ. PDOದು ಜಾಗ ಇದೆ,
ಆ ಜಾಗನ ಗುರುತಿಸಿದ್ದೇವೆ. ಎಲ್ಲೆಲ್ಲಿ ಸರ್ ಎಲ್ಲೆಲ್ಲಿ ಸರ್ ಬೆಂಗಳೂರು ಎಲ್ಲೆಲ್ಲಿ ಸರ್ ನಾನು ಅದನ್ನು ಈಗೆಲ್ಲ ಹೇಳೋಕ್ಕಾಗಲ್ಲ. ಅಲ್ಲ ಸರ್ 2 ಜಾಗ ಅಂದ್ರಲ್ಲ, ಯಾವ್ಯಾವ ಜಾಗ ಅಂತ? ಐಡೆಂಟಿಫೈ ಮಾಡಿದ್ದೇವೆ. ಯಾಕೆಂದರೆ ಮಿನಿಮಮ್ 40ರಿಂದ 50 ಎಕರೆ ಜಾಗ ಇದೆ. ಸ್ಟೇಡಿಯಂ ಮಾಡೋದಕ್ಕಿಂತ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಬೇಕಾಗಿದೆ, ಕನೆಕ್ಟಿವಿಟಿ ಮಾಡಬೇಕಾಗಿದೆ. 2 ಜಾಗ ಐಡೆಂಟಿಫೈ ಮಾಡಿದ್ದೇವೆ, ಸೌತಲ್ಲಿ ಒಂದು, ನಾರ್ತಲ್ಲಿ ಒಂದು. ಆಮೇಲೆ ಸದ್ಯದಲ್ಲೇ ನಿಮ್ಗೆ ತಿಳಿಸ್ತೀನಿ. ಸರ್ ಸ್ಕೈಡೆಕ್ ಜ್ಞಾನ ಭಾರತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರಿ ಸರ್, ಅಲ್ಲೇ ಆಗ್ತಾ ಇದೆಯಾ? ಲೀಗಲ್ ಇಶ್ಯೂಸ್ ಮೊನ್ನೆಲ್ಲ ಇವ್ರನ್ನ ನೈಸರ್ ಹತ್ರ ಲೆಕ್ಕ ಮಾತಾಡಿದ್ದೀನಿ, ಬಿ ಡಿ ಅವ್ರನ್ನ ಕರೆದು ಮಾತಾಡಿದ್ದೀನಿ. ಈಗ ಜಾಗ ಆಗಿದೆ, ಇನ್ನೊಂದು ಜಾಗ ಇತ್ತು. ಸ್ವಲ್ಪ ಆದಷ್ಟು ಮೆಟ್ರೋ ಹತ್ರ ಇರುವಂಥ ಜಾಗನ ಫೈನಲೈಸ್ ಮಾಡಿ. ಅಂದ್ರೆ ಜ್ಞಾನ ಭಾರತಿ ಕ್ಯಾನ್ಸಲ್ ಆಯ್ತಾ ಸರ್? ಜ್ಞಾನ ಭಾರತಿ ಅಲ್ಲಿ ಸ್ವಲ್ಪ ಅವರೆಲ್ಲ ನಾನು ಫುಲ್ ಜ್ಞಾನ ಭಾರತಿಗೆ ಕೊಟ್ಬಿಡೋಣ ಎಲ್ಲ ಅಂತ ಹೇಳಿದೆ. ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಹಣನೂ ಸಿಕ್ಕಲಿ, ಇನ್ಸ್ಟಿಟ್ಯೂಷನ್ಗೆ ಅನುಕೂಲ ಆಗಲಿ ಅಂತ ಹೇಳಿದೆ. ಕೆಲವರೆಲ್ಲ ಗಲಾಟೆ ಮಾಡ್ತಾರೆ, ಲಿಟಿಗೇಷನ್ನು ಅವು ಇವು ಅಂತೆಲ್ಲ ಹೇಳಿ. ಯಾರಿಗೆ ಗಲಾಟೆ ಮಾಡ್ಕೊಂಡು ಯಾಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ ಬೆಂಗಳೂರು ಹೊರಭಾಗದಲ್ಲ ಅಥವಾ ಒಳಭಾಗದಲ್ಲಿ ಏನಾದರೂ ಮಾಡ್ತೀರಾ? ಕಿಲೋಮೀಟರ್ ದೂರ ಹೋಗ್ಬೇಕು ಓಕೆ ಏರ್ಪೋರ್ಟ್ ಇದೆ. ಅದು ನಮ್ಮ ದೊಡ್ಡ ಚಾಲೆಂಜ್ ಕೆಲಸ. ಓಕೆ, ಥ್ಯಾಂಕ್ ಯು ಸರ್. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.